ಮಾಜಿ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದ್ರೆ ನನ್ನ ಪಕ್ಕದ ಊರು, ನನ್ನ ಊರು ಸ್ವಂತ ಊರು ಡವಳೇಶ್ವರ, ಹಾಲಿ ವಸ್ತಿ, ಗಲಗಲಿ. ನಮ್ಮ ಊರು ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ 10 ಕಾರ್ಖಾನೆಗಳನ್ನು ಕೊಟ್ಟು ಅವರೇ ಹೇಳಿದಂತೆ 76,000ಕ್ಕೂ ಅಧಿಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನೀವು ಕೊಟ್ಟಿರಂತೆ ಯಕ್ಷಿಂದಿ ಹೇಳಿದ್ರಿ. ನೀವು ಅಭಿನಂದನಾರ್ಹರು. ಹಿಂದೆ ನಿಮಗೆ ಎರಡೇ ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಒಂದು ಏನತ್ತಂದ್ರೆ, ನೀವು ಹಿಂದೆ ಕೈಗಾರಿಕಾ ಮಂತ್ರಿಯಾಗಿದ್ರಿ, ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿ ಕಾರ್ಯನಿರ್ವಹಿಸಿದ್ದೀರಿ. ನೀವು ಆ ಸಂದರ್ಭದಲ್ಲಿ ಈಗೇನು ನೀವು ಖಾಸಗಿ ವಲಯದಲ್ಲಿ ಉದ್ಯೋಗ ಕೊಟ್ಟನಂತ ಹೇಳ್ತಿರಲ್ಲ, ಸರ್ಕಾರಿ ಸ್ವಾಮ್ಯದ ಒಡೆತನದಲ್ಲಿ ಉದ್ಯೋಗ ಕೊಡುವಂಥ ಪ್ರಯತ್ನ ಪಟ್ಟು ಸರ್ಕಾರಿ ಕಾರ್ಖಾನೆಗಳನ್ನ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಕಟ್ಟೀರಿ? ಇದು ಪ್ರಶ್ನೆ ಒಂದು. ಆಮೇಲೆ ನಿಮ್ಮ ಧ್ಯೇಯ ಏನೈತಂದ್ರೆ, ನಾ ಸಾಕಷ್ಟು ಕಡೆ ನಿಮ್ಮ ಎಲ್ಲ ಒಂದು ಇದು ನೋಡಿದಾಗ ನೀವು ಒಂದೇ ಹೇಳ್ತೀರಿ, ಉದ್ಯಮಿಯಾಗೂ ಉದ್ಯೋಗ ನೀಡುವಂತಕ್ಕಂಥದ್ದು. ಕರ್ನಾಟಕ ರಾಜ್ಯ ಅಂದರೆ KIDB ಅಭಿವೃದ್ಧಿಪಡಿಸಿ ಎಷ್ಟು ಜನ ಉದ್ಯಮಿಗಳು ಉದ್ಯಮ ಮಾಡಲಿಕ್ಕೆ ನೀವು ಉತ್ತೇಜನ ಕೊಟ್ಟಿದ್ದೀರಿ? ಈ ಎರಡು ಪ್ರಶ್ನೆಗೆ ಬಿಡಿಬಿಡಿಯಾಗಿ ಉತ್ತರ ಕೊಡುತ್ತೆ ತಮ್ಮಲ್ಲಿ ಕೇಳ್ಕೊತೀನಿ. ನಾನು 10 ವರ್ಷ ಮಂತ್ರಿ ಇದ್ದರೂ ಸಹಿತ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಲಿಲ್ಲ. ತುಮಕೂರಾಗಿದ್ದೆ, ಕೊಪ್ಪಳ, ಬಿಜಾಪುರ, ಈ ಬೇರೆ ಬೇರೆ ಗುಲ್ಬರ್ಗ, ಈ ಎಲ್ಲ ಕಡೆ ಆಗಿನೇ ಹೊರತು ಬಾಗಲಕೋಟೆಗೆ ಉಸ್ತುವಾರಿ ಮಂತ್ರಿ ಆಗುವಂಥ ಅವಕಾಶ ಸಿಗಲಿಲ್ಲ. ಕಾರಜೋಳ ಅವರಿದ್ದು ನಿಮ್ಗೆ ಗೊತ್ತಿರಲಿ. ಒಂದನೇದು. ಎರಡನೇದಾಗಿ, ಇವತ್ತು ಸರ್ಕಾರ ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಯಾಕೆ ಆಸಕ್ತಿ ತೋರಿಸ್ತಿಲ್ಲ ಅನ್ನುವಂಥದ್ದಕ್ಕೆ ಮುಖ್ಯ ಕಾರಣ, 100 ವರ್ಷಗಳ ಹಿಂದಿನ ಇತಿಹಾಸ ಅಂದರೆ ಯಾವುದೇ ಒಬ್ಬ ರೈತ, ಯಾವುದೇ ಒಬ್ಬ ಉದ್ಯಮಿ ಸ್ವಂತ ಬಂಡವಾಳ ಹಾಕುವಂಥ ಶಕ್ತಿ ಅವ್ರಿಗೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇದ್ದೇನೆ, ನಾನು ಅದೇ ವಿಷಯಕ್ಕೆ ಬರ್ತೇನೆ. ಅವಾಗ ಏನು ಮಾಡಿದರು, ಈ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ಸೆಕ್ಟರ್ಗಳನ್ನು ತೋರಿಸಿ ತಯಾರು ಮಾಡಿ ಅದನ್ನು ಜಾಬ್ ಕೊಡುವಂಥ ಪ್ರಯತ್ನ ಮಾಡಿದರು. ಉದಾಹರಣೆ, ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದರು. ನಂತರದಲ್ಲಿ ಸ್ಟೀಲ್ ಪ್ಲಾಂಟ್ ಇರ್ಬೋದು, ಕುದುರೆಮುಖದ್ದು. ಈ ರೀತಿ ಬೇರೆ ಬೇರೆ ಕಾರ್ಖಾನೆಗಳನ್ನು ರೈತರು, ರೈತರ ಮಕ್ಕಳು ಮತ್ತು ಎಲ್ಲಿ ವ್ಯಾಪಾರಸ್ಥರು ಕೈಗಾರಿಕೆ ಮಾಡುವಂಥ ಶಕ್ತಿ ಇದ್ದಾಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡಿ ಉದ್ಯಮವನ್ನು ಪ್ರಾರಂಭ ಮಾಡಿತ್ತು. ಯಾವಾಗ ಸ್ವಲ್ಪ ಶಕ್ತಿ ಹೆಚ್ಚಾಯ್ತು ಸರ್, ಆ ಸಂದರ್ಭದಲ್ಲಿ ಕೋಆಪರೇಟಿವ್ ಕಾನೂನು ಬಂತು. ಅರ್ಧ ನಾವು ಸರ್ಕಾರ ಕೊಡ್ತೀವಿ, ಅರ್ಧ ನೀವು ದುಡ್ಡು ಕೊಡಿಸಿ ಓನರ್ದಿಂದ ನೀವು ಮಾಡಬೇಕು ಅನ್ನೋಂಥದ್ದು. ಅವಾಗ ಓನರ್ಶಿಪ್ ಇರಲಿಲ್ಲ. ಮೊದಲೇದ್ದು 100% ಗೌರ್ಮೆಂಟು, ಎರಡನೇ ಹಂತದಲ್ಲಿ ಕೋಆಪರೇಟಿವ್ ಸೆಕ್ಟರ್ದಲ್ಲಿ, ಮೂರನೇ ಹಂತದಲ್ಲಿ ಏನಿದೆ, ಇಡೀ ದೇಶ, ನಮ್ಮ ಬಾಗಲಕೋಟೆ ಜಿಲ್ಲೆ, ನಮ್ಮ ಕರ್ನಾಟಕ ರಾಜ್ಯ ಒಂದೇ ಹೇಳೋದಿಲ್ಲ, ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾಗಿರುವಂಥದ್ದು ಮಹಾರಾಷ್ಟ್ರ ಮತ್ತು ಗುಜರಾತ್. ಯಾವ ಕೋಆಪರೇಟಿವ್ ಸ್ವಾಮ್ಯದಲ್ಲಿ ಕಾರ್ಖಾನೆಗಳು ನಡೀತಾ ಇದೆ ಎಲ್ಲವನ್ನೂ ರೋಗಗ್ರಸ್ತ ಆಗ್ತಾ ಇದೆ. ಯಾಕೆ ರೋಗಗ್ರಸ್ತ ಆಗ್ತಾ ಇದೆ ಅಂದರೆ, ಇವತ್ತು ಬರುವಂಥ ಅಲ್ಲಿ ಮಾಡುವಂಥ ಇನ್ವಾಲ್ವ್ಮೆಂಟ್ ಇರ್ಬೋದು. ಈಗ 10 ಫ್ಯಾಕ್ಟ್ರಿ ಸರ್ಕಾರದಿಂದ ದುಡ್ಡು ಹಾಕಿದ್ದೇನೆ ಬಂದ್ ಆಗ್ತಾ ಇರಬೇಕಾದ್ರೆ 11ನೇದಕ್ಕೆ ಯಾರು ದುಡ್ಡು ಕೊಡ್ತಾರೆ ಸರ್ಕಾರದಿಂದ? ಸರ್ಕಾರದ ಇವತ್ತೇನು ಪರಿಸ್ಥಿತಿ ಇದೆ, ಸರ್ಕಾರ ಕಾನೂನು ಮಾಡಲಿಕ್ಕೆ ಮಾತ್ರ ಅವ್ರು ಸೀಮಿತ ಆಗಬೇಕೇ ಹೊರತು ಸರ್ಕಾರನೇ ಫ್ಯಾಕ್ಟ್ರಿ ಕಟ್ಟುವಂಥದ್ದು ಅವ್ರ ಉದ್ಯೋಗ ಅಲ್ಲ. ನಾವು ಪಾಲಿಸಿ ಮೇಕರ್ ಆಗಬೇಕು, ಜನಪ್ರತಿನಿಧಿಗಳು. ಫ್ಯಾಕ್ಟ್ರಿ ಕಟ್ಟಿ ಲಾಭ ಮಾಡ್ಕೊಳ್ಳೋಂಥದ್ದಲ್ಲ ಸರ್ಕಾರಿ ಜವಾಬ್ದಾರಿ. ಯಾರು ಫ್ಯಾಕ್ಟ್ರಿಗಳನ್ನು ಕಟ್ಟಲಿಕ್ಕೆ ಇಚ್ಛಾಶಕ್ತಿ ಉಳ್ಳಂಥವ್ರು ಇದ್ದಾರೆ, ಯಾರು ಕೆಪೇಬಲ್ ಇದ್ದಾರೆ, ಅವ್ರಿಗೆ ಸೂಕ್ತವಾಗಿರುವಂಥ ಕಾನೂನುಗಳನ್ನು ತಯಾರು ಮಾಡಿ ಅವ್ರಿಗೆ ಸಬ್ಸಿಡಿಯನ್ನು ಕೊಟ್ಟು ರೈತರ ಬೆಳೆದಿರುವಂಥ ಬೆಳೆಗಳನ್ನು ಅದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಮತ್ತು ಅದರ ಜೊತೆಗೆ ಉದ್ಯೋಗವನ್ನು ಕೊಡುವಂಥದ್ದು ಸರ್ಕಾರದ ಕೆಲಸ ಮಾಡಿಕೊಡುವಂಥದ್ದು. ಅದನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ಇಥನಾಲ್ ಬಗ್ಗೆ ನಾನು ಮಾತಾಡಿದೆ. 90% ಕೇಂದ್ರ ಸರ್ಕಾರದಿಂದ ಲೋನ್ ಸಿಗ್ತಾ ಇದೆ ಬ್ಯಾಂಕ್ಗಳಿಂದ, 6% ಇಂಟ್ರೆಸ್ಟ್ ಸಬ್ಸಿಡಿ ಇದೆ ಸರ್, ಅಪ್ ಟು 5 years. ಇದು ಸರ್ಕಾರ ಮಾಡ್ತಾ ಇರುವಂಥದ್ದು. ಇದೇ ಸರ್ಕಾರ ಮಾಡಿದ್ರೇ ಆ ಫ್ಯಾಕ್ಟ್ರಿ ನಡೆಯೋದಿಲ್ಲ, ನಾನು ನಡೆಸ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಇವತ್ತು ಸಾಕಷ್ಟು ಸೆಕ್ಟರಲ್ಲಿ ಇವತ್ತು ಟೆಕ್ಸ್ಟೈಲ್ ಮಿಲ್ಗೆ 50% ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾ ಇದೆ. ಮೊದಲಿರುವಂಥ ಟೆಕ್ಸ್ಟೈಲ್ ಮಿಲ್ಗಳು ನಿಮ್ಗೆ ಗೊತ್ತಿತ್ತಿಲ್ಲ. ಬಾಗಲಕೋಟದಲ್ಲಿ ಟೆಕ್ಸ್ಟೈಲ್ ಮಿಲ್ ಇತ್ತು, ಬಿಜಾಪುರದಲ್ಲಿತ್ತು, ಹುಬ್ಬಳ್ಳಿಲಿತ್ತು, ಗದಗದಲ್ಲಿತ್ತು, ನಮ್ಮ ಸುತ್ತಮುತ್ತಲ ಜಿಲ್ಲೆಯಲ್ಲಿ ಎಲ್ಲ ಟೆಕ್ಸ್ಟೈಲ್ ಮಿಲ್ಲು ಕೋಆಪರೇಟಿವ್ ಸೆಕ್ಟರ್ದಲ್ಲಿ ನಡೀತಾ ಇತ್ತು. ಇವತ್ತು ಒಂದೂ ಇಲ್ಲ. ಹುಡುಕಿದ್ರಲ್ಲಿ ಒಂದು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೂ ಸಹಿತ ಒಂದು ಜಾಗ ಇಲ್ಲ ನಮ್ಮ ಟೆಕ್ಸ್ಟೈಲ್ ಮಿಲ್ದಲ್ಲಿ. ಎಲ್ಲನೂ ನೆಲಸಮ ಆಗಿಬಿಟ್ಟಿದೆ. ಆದರೆ ಪ್ರೈವೇಟ್ದಲ್ಲಿ ಮಾಡ್ತಿರುವಂಥ ಟೆಕ್ಸ್ಟೈಲ್ ಮಿಲ್ಗಳು ಯಶಸ್ವಿ ಆಗ್ತಾ ಇದೆ. ಅದರ ಸಲ ಒಟ್ಟಾರೆ ಇದನ್ನು ತಜ್ಞರಿಂದ ಒಂದು ರಿಪೋರ್ಟ್ ಮಾಡಿರುವಂಥ ಸರ್, ಸರ್ಕಾರಿ ಸ್ವಾಮ್ಯದಲ್ಲಿ ಮತ್ತು ಅರೆ ಸರ್ಕಾರಿ ಸ್ವಾಮ್ಯದಲ್ಲಿ ಮತ್ತು ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಯಾವುದೋ ಹೊಸ ಉದ್ಯೋಗಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಎಲ್ಲ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಾಗಿದೆ. ಹೀಗಾಗಿ ನಾವು ಯಾವುದೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಏನೇ ಬಂದಿರುವಂಥ ಪ್ರೈವೇಟ್ದವರೇ ಮಾಡುವಂಥದ್ದಕ್ಕಿದೆ.